ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಪ್ರೀತಿಯ ಸಾರ್ವತ್ರಿಕ ಸಭೆಗೆ ಯೇಸು ಕ್ರಿಸ್ತನ ಹೆಸರಲ್ಲಿ ವಂದನೆಗಳು ಸಲ್ಲಿಸ್ತಾ ಇದ್ದಾನೆ. ನಿನ್ನ ಮಧುರ ಪ್ರೇಮ ನನ್ನ ಕರೆದು ನಿನ್ನ ಪ್ರೀತಿಯ ಎದೆಗೆ ಸೋಕಿತು. ನಿನ್ನ ಮಧುರ ಪ್ರೇಮ ನನ್ನ ಕರೆದು ನಿನ್ನ ಪ್ರೀತಿಯ ಎದೆಗೆ ಸೋಕಿತು. ಈ ಮಧುರ ಪ್ರೇಮಕ್ಕೆ ಹುಚ್ಚನಾದೆನು. ಈ ಮಧುರ ಪ್ರೇಮಕ್ಕೆ ಹುಚ್ಚನಾದೆನು. ಬಯಸೋದಾದರೆ ಅದು ನಿನ್ನನೇ ಪ್ರತಿ ನೆನಪು. ನೀನೇ ನೀನೇ ಬಯಸೋದಾದರೆ ಅದು ನಿನ್ನನೇ ಪ್ರತಿ ನೆನಪು. ನೀನೇ ನೀನೇ. ಹಲ್ಲೆಲೂಯಾ. ಸೊ ನಿಮ್ಮೆಲ್ಲರಿಗೂ ಆಶ್ಚರ್ಯ ಆಗ್ತಾ ಇರುತ್ತೆ, ಯಾಕೆ ಪಾಸ್ಟರು ಕೇಕ್ ಮುಂದೆ ಇಟ್ಕೊಂಡು ಮಧುರ ಪ್ರೇಮ ಹಾಡು ಹಾಡ್ತಾ ಇದ್ದಾರೆ ಅಂತೇಳಿ. ದೇವರು ನಮಗೆ ಸ್ತೋತ್ರವಾಗಲಿ. ಮಧುರ ಪ್ರೇಮನ ಹಾಡು ಮೊನ್ನೆ 22ನೇ ತಾರೀಕಿಗೆ 1 ಮಿಲಿಯನ್ ವ್ಯೂ ರೀಚ್ ಆಗಿದೆ. ನನಗಂತೂ ತುಂಬ ಸಂತೋಷವಾಗಿದೆ. ಅದಕ್ಕಾಗಿ ಒಂದು ಸಣ್ಣ ಸೆಲೆಬ್ರೇಷನ್ನ ದೇವರ ಮಹಿಮೆಗಾಗಿ ಮಾಡಬೇಕನ್ನುವಂಥ ಆಲೋಚನೆಯಿಂದ ಕೇಕ್ ಮುಂದೆ ಇದೆ. ನಮ್ಮ ಮಧ್ಯದಲ್ಲಿ ಜಾನ್ ವೆಸ್ಲಿ ಬ್ರದರ್ ಚೆನ್ನೈಯಿಂದ ಬಂದಿದ್ದಾರೆ. ಅವರು ಪ್ರಾರ್ಥನೆ ಮಾಡಲಿಕ್ಕಿದ್ದಾರೆ. ಪ್ರಾರ್ಥನೆ ಮಾಡಿ, ಯಾಕಂದರೆ ಹಾಡು ರಿಲೀಸ್ ಮಾಡೋದಕ್ಕಿಂತ ಮುಂಚೆ ಸುಮಾರು ಪ್ರಯಾಸಗಳು, ನಂತರ ದಿನಗಳಲ್ಲಿ ಹೇಳ್ತಾನೆ ನಾನು ಹೇಗೆ ಹಾಡನ್ನು ನಾವು ರಿಲೀಸ್ ಮಾಡಿದೆವು ಅಂತೇಳಿ. ಅವೆಲ್ಲ ಪ್ರಯಾಸಗಳಲ್ಲಿ ದೇವ್ರ ಜೊತೆಯಾಗಿದ್ದು ಜಾನ್ ವೆಸ್ಲಿ ಬ್ರದರ್ ತುಂಬ ಹೆಲ್ಪ್ ಮಾಡಿದ್ದಾರೆ. ಈಸ್ ವೆರಿ ಅನಾಯಿಂಟೆಡ್ ಮ್ಯಾನ್ ಆಫ್ ಗಾಡ್ who is being used by God in different places all over the world. Thank God for God has given me such a friend and brother and anointed man in my life. ನಿಜವಾಗ್ಲೂ ತುಂಬ ಅತಿಶಯವಾದಂಥ ವಿಷಯ ಇದು. ಭಾಳ ಜನ ಕೇಳ್ಬೋದು, ನೀವು ಯಾಕೆ 1 ಮಿಲಿಯನ್ ಹೋದ್ರೆ ಅಷ್ಟು ಸಂತೋಷ ಪಡ್ತಾ ಇದ್ದೀರ ಅಂತೇಳಿ. ಯಾಕಂದರೆ ಯಾವ ಸಂಗೀತ ಗೊತ್ತಿಲ್ಲದೆ, ಯಾವ ಕಾರ್ಡ್ಸು ಸ್ಕೇಲು ಗೊತ್ತಿಲ್ಲದೆ, ದೇವರ ಕೃಪೆಯಲ್ಲಿ ಆತನ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಿ ಕಣ್ಣೀರಿಂದ ಆತನು ಕೊಟ್ಟಂಥ ಅನುಭವಗಳನ್ನೇ ರಾಗವಾಗಿ ಕಟ್ಟಿ ಹಾಡುವಾಗ ಎಷ್ಟೋ ಜನ ಆಶೀರ್ವಾದ ಹೊಂದಿದ್ದಾರೆ ಈ ಹಾಡಿನಿಂದ. ಈ ಮಾತುಗಳನ್ನು ಕೇಳುವಂಥ ನೀವು, ನಿಮ್ಮಲ್ಲಿ ಅನೇಕರು ನನಗೆ ಫೋನ್ ಮಾಡಿದರೆ ಕೂಡ ಅನೇಕ ಅದ್ಭುತಗಳು, ನಾನು ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ಮಾತಾಡಿ ಹೇಳ್ತಾನೆ, ಅನೇಕ ಸಾಕ್ಷಿಗಳು, ಅನೇಕ ಅದ್ಭುತಗಳು, ಅನೇಕ ಜೀವಿತಗಳು ಕಟ್ಟಲ್ಪಡುವುದು, ಸ್ವಸ್ಥತೆಗಳು, ಬಿಡುಗಡೆಗಳು, ಸೇವಕರು ತಿರುಗಿ ಮತ್ತೆ ಸೇವೆಗೆ ಬಂದಿರೋದು, ಬೈಬಲ್ ಕಾಲೇಜ್ ಸ್ಟೂಡೆಂಟ್ಸ್ ಬದುಕೋದಾದರೆ ಕ್ರಿಸ್ತನಿಗಾಗೆ ಬದುಕೋದು ಅಂತೇಳಿ ನಾನಾ ಥರವಾದಂಥ ರೀತಿಯಲ್ಲಿ ಆಶೀರ್ವಾದಗಳು. ಇವತ್ತೆಲ್ಲೋದ್ರೂ ಕೂಡ ಕರ್ನಾಟಕದ ಮೂಲೆ ಮೂಲೆಯಲ್ಲೂ ಏನನ್ನು ಕಂಡು ನನ್ನಲ್ಲಿ ಇಷ್ಟೊಂದು ಪ್ರೀತಿಯನ್ನಿಟ್ಟು ಈ ಹಾಡಿನ ಬಗ್ಗೆ ಮಾತಾಡ್ತಾರೆ. ಯಾಕೆ ಇಷ್ಟು ಸಂತೋಷ ನನಗಂದರೆ, ಏನೂ ಅಲ್ಲದ ನನ್ನನ್ನು ಯಾವುದೋ ಒಂದು ಮೂಲೆಯಿಂದ ದೇವರು ಅಭಿಷೇಕವನ್ನು ಕೊಟ್ಟು ಮೇಲೆತ್ತಿ ಊಹೆಗೆ ಅಂದದ ರೀತಿಯಲ್ಲಿ ಈ ದಿನ ಈ ಹಾಡಿನ ಮುಖಾಂತರ ಉಪಯೋಗಿಸ್ತಾ ಇರೋದಕ್ಕಾಗಿ ನಾನು ಆ ಧನ್ಯತೆಯನ್ನು ಹೊಂದೋದಕ್ಕೆ ಅಭಾಗ್ಯನು, ಅದಕ್ಕೆ ಯೋಗ್ಯತೆ ಅರ್ಹತೆ ಇಲ್ಲದ ನನ್ನನ್ನು ದೇವರು ಈ ರೀತಿಯಾಗಿ ಆಶೀರ್ವದಿಸೋದಕ್ಕಾಗಿ ಇಷ್ಟು ಸಂತೋಷ ಪಡ್ತಾ ಇದ್ದಾನೆ. ಅದಕ್ಕಾಗಿ ಒಂದು ಸಣ್ಣ ಸೆಲೆಬ್ರೇಷನ್ ದೇವರ ಮಹಿಮೆಗಾಗಿ ಜಾನ್ ವೆಸ್ಲಿ ಬ್ರದರ್ ಪ್ರಾರ್ಥನೆ ಮಾಡ್ತಾರೆ. ನಂತರದಲ್ಲಿ ನಾವು ಈ ಒಂದು ಸಣ್ಣ ಸೆಲೆಬ್ರೇಷನ್ನ ಮಾಡೋದಕ್ಕಾಗಿ ಇಷ್ಟಪಡ್ತೇನೆ. Thank you, Jesus. We'll pray together and we thank God for the blessing that He has showed on dear Pastor Satish. God has been so faithful, and we've been traveling from our Bible college, and we understood something. Those who were praying, God never let them down, and God has made this song, especially Madhura Prema, a great blessing to the generations, to millions, and yet more, many blessings I certainly believe would flow through this song. Let's pray and thank God at this precious moment. As I pray, join with me in praying. Dear loving Heavenly Father, I thank you and I praise you for this beautiful day. Lord, as we thank you for the 1 million views
of this Madhura Prema songs. It is not about views, God. It is about the testimony. We just want to thank you. There are very huge testimonies coming up each and every day telling this song has been a blessing to me. This song is a blessing to me. We could able to see lot of comments as testimony, God Almighty. We want to thank you. We want to praise you for making this song a great blessing to the church. Lord, we pray not only to this generation, even the generations to come, let them rejoice and praise your name through this song, God. Lord, I pray for this precious moment and I thank you for it. And once again, I pray for Pastor Satish. Lord, let him, Lord, give us a great blessing by bringing out many songs like this. Lord, you have bestowed with him many songs in the right time, God Almighty. Help him to release all those songs and let those songs become a great, great blessing to churches. And let these songs be translated into many languages of India, and let all the churches in India be blessed through this song. We thank you once again and we glorify your name. Lord, in the coming days, especially in this year, help him to release more songs, meet all his financial needs, and let your name alone be glorified. Let you take every praise and honor, and we give you praise. In the name of Jesus Christ we pray. Amen, amen, and amen. Praise God. ಥ್ಯಾಂಕ್ ಯು ಬ್ರದರ್. ಹಲ್ಲೆಲೂಯಾ. ಜೋರಾಗಿ ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ 1 ಮಿಲಿಯನ್ ವ್ಯೂ ಮಧುರ ಪ್ರೇಮ ಕೇಕ್ ಕಟ್ ಮಾಡೋದಕ್ಕಿಂತ ಮುಂಚೆ ಇದನ್ನು ನನ್ನ ವೈಫ್ ಸುಷ್ಮಾ ಗಾಸ್ಪಲ್ ಅವ್ರು ಕಟ್ ಮಾಡ್ಬೇಕಾಗಿ ಕೇಳ್ತಾನೆ. ಯಾಕಂತಂದರೆ ಈ ಹಾಡನ್ನು ಮೊದಲ 4 ಲೈನ್ ನಾನು ಬೇರೆ ಥರ ಬರೆದಿದ್ದೆ. ನನಗೆ ಲಿರಿಕ್ಸ್ ಬರೆಯೋದಂದರೆ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಿ ಆತನ ಕೊಡೋ ಆಲೋಚನೆ ಮುಖಾಂತರ ಆತನ ವರ್ಣಿಸೋದಂದರೆ ಭಾಳ ಇಷ್ಟ ನನಗೆ. ಅದರಲ್ಲಿ ಮೊದಲನೇ ಸಾಂಗ್ನಲ್ಲಿ 4 ಲೈನು ಬೇರೆ ಥರನೇ ಬರೆದಿದ್ದೆ. ಆದರೆ ಅದರಲ್ಲಿ ಏನನ್ನು ಕಂಡು ನನ್ನಲ್ಲಿ ಇಷ್ಟೊಂದು ಪ್ರೀತಿ ಇಟ್ಟು ನನ್ನನ್ನು ಆರಿಸಿ ತೆಗೆದೆ, ಅರ್ಹತೆ ಇಲ್ಲದ ನನಗೆ ಆಧಾರವಾಗಿ ನಿಂತು ಆತ್ಮದಿ ಅಲಂಕರಿಸಿದೆ. ಈ 4 ಲೈನ್ ಇರಲಿಲ್ಲ. ಬಟ್ ಸುಷ್ಮಾ ಅವ್ರಿಗೆ ಹೇಳಿದ್ರೆ ನೋಡ್ರಿ ನಿಮ್ಮಿಷ್ಟ ಅಂದರು. ಬಟ್ ಅವ್ರ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡ್ತಾನೆ ಇದ್ದಾರೆ ಬೇರೆ 4 ಲೈನ್ಗಳನ್ನ ಹಾಕಿರೋದಕ್ಕಾಗಿ ಅದನ್ನು ತೆಗೀಲಿ ಅಂತೇಳಿ. ಕೊನೆಗೂ ಅವರು ಪ್ರಾರ್ಥನೆ ನಂತರ ಅವ್ರು ಹೇಳಿದರು ಈ 4 ಲೈನ್ ಬೇಕು ನಮಗೆ ಅಂತೇಳಿ. ಆ ಬೇರೆ 4 ಲೈನ್ ಹೋಯ್ತು, ಆ 4 ಲೈನ್ ಬಂತು. ಇವತ್ತು ಅದೇ 4 ಲೈನು ಅನೇಕರಿಗೆ ಆಶೀರ್ವಾದದಾಯಕವಾಗಿದೆ. ದೇವ್ರಿಗೆ ಸ್ತೋತ್ರ. ದೇವರು ಕೊಟ್ಟಿರುವಂಥ ಈ ಸುಂದರವಾದಂಥ ಈ ಸಮಯಕ್ಕಾಗಿ ದೇವರಿಗೆ ಮಹಿಮೆ ಸಲ್ಲಿಸ್ತಾನೆ. ಆ ಸುಂದರವಾದ 4 ಲೈನ್ಗಳಿಗಾಗಿ ನಾನು ವಂದನೆ ಸಲ್ಲಿಸ್ತಾನೆ. ದೇವರು ಈ ಮಗಳನ್ನು ಕೂಡ ಆಶೀರ್ವದಿಸಲಿ. ಸೊ ಸುಷ್ಮಾ ಅವ್ರು ಕಟ್ ಮಾಡಬೇಕಾಗಿ ಕೇಳ್ತಾನೆ. ಹಲ್ಲೆಲೂಯಾ. ಎಲ್ಲರೂ ಚಪ್ಪಾಳೆ ತಟ್ಟಿ ದೇವರ ಮಹಿಮೆಗಾಗಿ ಮಾತ್ರವೇ. ಏನನ್ನು ಕಂಡು ನನ್ನಲ್ಲಿ ಇಷ್ಟೊಂದು ಪ್ರೀತಿ ಇಟ್ಟು ನನ್ನನ್ನು ಆರಿಸಿ ತೆಗೆದೆ, ಅರ್ಹತೆ ಇಲ್ಲದ ನನಗೆ ಆಧಾರವಾಗಿ ನಿಂತು ಆತ್ಮದಿ ಅಲಂಕರಿಸಿದೆ. ಬದುಕೋದಾದರೆ ಅದು ನಿನಗಾಗಿ, ಈ ಜೀವವು ಬದುಕೋದಾದರೆ ಅದು ನಿನಗಾಗಿಯೇ, ಈ ಜೀವವು ನಿನ್ನ ಸೇವೆಗೆ. ಏನನ್ನು ಕಂಡು ನನ್ನಲ್ಲಿ ಇಷ್ಟೊಂದು ಪ್ರೀತಿ ಇಟ್ಟು ನನ್ನನ್ನು ಆರಿಸಿ ತೆಗೆದೆ, ಅರ್ಹತೆ ಇಲ್ಲದ ನನಗೆ ಆಧಾರವಾಗಿ ನಿಂತು ಆತ್ಮದಿ ಅಲಂಕರಿಸಿದೆ. ದೇವರಿಗೆ ಮಾತ್ರ ಮಹಿಮೆ ಆಗಲಿ. ಚಪ್ಪಾಳೆ ತಟ್ಟೋಣ. ಹಲ್ಲೆಲೂಯಾ.
ಸೊ ನಮಗಾಗಿ ಪ್ರಾರ್ಥನೆ ಮಾಡಿ, ನಮ್ಮ ಸೇವೆಗಾಗಿ ಪ್ರಾರ್ಥನೆ ಮಾಡಿ. ಈ ಹಾಡನ್ನು ತೆಲುಗಲ್ಲಿ ಕೂಡ ಹಾಡೋದಕ್ಕೆ ದೇವರು ಕೃಪೆ ಕೊಟ್ಟಿದ್ದಾರೆ. ನಂತರ ತಮಿಳಲ್ಲಿ ಜಾನ್ ವೆಸ್ಲಿ ಬ್ರದರ್, ಉಮ್ಮಾಯಿ ವಿಟ್ಟ ಯಾರೂ ಇಲ್ಲ, ಒರಿಜಿನಲ್ ಸಾಂಗ್ ರೈಟರ್ ಇವರು ತಮಿಳಲ್ಲಿ ಹಾಡಿದ್ದಾರೆ. ಆ ವಿಡಿಯೋ ಎಡಿಟಿಂಗ್ ಆಗಿ ಪ್ರಾರ್ಥನೆ ಮಾಡಿ ಅತಿ ಬೇಗನೆ ತಮಿಳಲ್ಲಿ ಈ ಹಾಡು ಕೂಡ ರಿಲೀಸ್ ಆಗಲಿಕ್ಕಿದೆ. ಅನೇಕ ಸಾಕ್ಷಿಗಳನ್ನ ಕೇಳುವಾಗ ದೀನತೆ ಉಳ್ಳ ನಮ್ಮ ಬದುಕುಗಳನ್ನು ದೇವರು ಇಷ್ಟು ಧನ್ಯತೆಯಿಂದ ತುಂಬಿಸ್ತಾನೆ ಅನ್ನುವಂಥದ್ದು ಒಂದು ದೊಡ್ಡ ಅತಿಶಯ. ಅದು ಕೇವಲ ದೇವರ ಕೃಪೆ ಮಾತ್ರವೇ. ದೇವರಿಗೆ ಮಾತ್ರ ಮಹಿಮೆ ಆಗಲಿ. ಅನೇಕ ಭಾಷೆಗಳಲ್ಲಿ ಟ್ರಾನ್ಸ್ಲೇಟ್ ಆಗುವಂತೆ ಕೂಡ ನೀವು ಪ್ರಾರ್ಥನೆ ಮಾಡ್ತೀರಂತೇಳಿ ನಂಬ್ತಾನೆ. ಸೊ ದೇವರಿಗೆ ಮಾತ್ರ ಮಹಿಮೆ ಆಗಲಿ. ಆಮೇನ್.